ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಒಂದು ಪೂಜೆಯನ್ನು ನಾವು ಗುರುವಾರದ ದಿವಸವೇ ಮಾಡಬೇಕು. ಅದು ನಮಗೆ ತುಂಬ ವಿಶೇಷವಾಗಿರುವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ. ಆದರೆ ಈ ಒಂದು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ನಾವು ಗುರುವಾರದ ದಿವಸವೇ ಮಾಡಬೇಕಾಗುತ್ತದೆ. ಈಗಾಗಲೇ ಇದರ ಬಗ್ಗೆ ನಾನು ತಿಳಿಸಿಕೊಟ್ಟಿರುವ ಹಾಗೆ ನಿಮಗೆ 21ನೇ ತಾರೀಕು ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ. ನವೆಂಬರ್ ಶುಕ್ರವಾರದಿಂದ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ. ನಂತರ ದಿವಸ ಅಂದರೆ ನಂತರದಲ್ಲಿ ಬರುವಂಥ ಗುರುವಾರದಿಂದ ನಮಗೆ ಈ ಒಂದು ಲಕ್ಷ್ಮೀ ಪೂಜೆಯು ಪ್ರಾರಂಭವಾಗುತ್ತದೆ. ಹಾಗಾಗಿ 27ನೇ ತಾರೀಕು ನವೆಂಬರ್ ಗುರುವಾರದಿಂದ ನಮಗೆ ಮೊದಲನೇ ವಾರದ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆ ಪ್ರಾರಂಭವಾಗುತ್ತದೆ. ಹಾಗೆ 4ನೇ ತಾರೀಕು ಡಿಸೆಂಬರ್ ಗುರುವಾರ ಮತ್ತು 11ನೇ ತಾರೀಕು ಡಿಸೆಂಬರ್ ಗುರುವಾರ, ಹಾಗೆ 18ನೇ ತಾರೀಕು ಡಿಸೆಂಬರ್ ಗುರುವಾರ. ಈ ಬಾರಿ ನಮಗೆ 4 ಗುರುವಾರಗಳು ಸಿಗುತ್ತವೆ. ಈ ಒಂದು ಪೂಜೆಯನ್ನು ನಾವು ದೇವರ ಮನೆಯಲ್ಲೇ ಮಾಡ್ಕೋಬೇಕು. ಹಾಗಾಗಿ ಮೊದಲಿಗೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಬೇಕು, ಶಂಕುಚಕ್ರ ನಾಮವನ್ನು ಬರಿಬೇಕು. ತುಂಬ ವಿಶೇಷವಾದದ್ದು. ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಪೂಜೆಯನ್ನು ಆದಷ್ಟು ನಾವು ಬೆಳಗಿನ ಸಮಯ ಅಂದರೆ ಪ್ರತಿ ಗುರುವಾರ ಅಷ್ಟೇ ನಾವು ಬೆಳಗ್ಗೆ ಒಂದು 4 ಗಂಟೆಯಿಂದ 6:30 ಒಳಗೆ ಈ ಒಂದು ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬ ಸೂಕ್ತವಾದದ್ದು. ಹಾಗಾಗಿ ಈ ಪೂಜೆಯನ್ನು ಆದಷ್ಟು ನಾವು ಹಿಂದಿನ ದಿವಸವೇ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಬೆಳಿಗ್ಗೆ ಒಂದು 3 ಗಂಟೆ ಎದ್ದರೆ ಸಾಕು. ಎದ್ದು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಳ್ಳಬೇಕು. ಸ್ನಾನ ಮಾಡಿಕೊಂಡು ಪೂಜೆನೆಲ್ಲ ಪ್ರಾರಂಭ ಮಾಡಿದರೆ ನಮಗೆ ಒಂದು 6 ಗಂಟೆ ಒಳಗೆ ಪೂಜೆ ಮುಕ್ತಾಯವಾಗುತ್ತದೆ. ಇದನ್ನು ನಾವು ಈ ಮಾರ್ಗಶಿರ ಮಾಸದಲ್ಲಿ ಪ್ರಾರಂಭವಾಗಿರುವಂಥದ್ದು ಧನುರ್ಮಾಸದವರೆಗೆ ಮುಕ್ತಾಯವಾಗುತ್ತದೆ. ಹಾಗೆಯೇ ಈ ಪೂಜೆಯನ್ನು ನಾವು ಈಗಾಗಲೇ ಹೇಳಿದ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಮಾಡಬೇಕು. ಇದು ಎಲ್ಲರಿಗೂ ಕೂಡ ಸೂಕ್ತ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಕ್ ಮಾಡುವಂಥವ್ರಿಗೂ ಕೂಡ, ಜಾಬ್ ಮಾಡ್ತಾ ಇರ್ತಾರೆ, ಅವರಿಗೂ ಕೂಡ ಆದಷ್ಟು ಈ ಪೂಜೆ ಮನೆಯಲ್ಲಿ ಎಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ಇರ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಪೂಜೆ ಮಾಡಿದರೆ ತುಂಬಾ ಉತ್ತಮ. ಈ ಒಂದು ಪೂಜೆ ನಮಗೆ ಸರಳವಾಗಿಯೇ ಮಾಡ್ಕೋಬೋದು. ಹಾಗೆ ರಂಗೋಲಿ ಮೇಲೆ ಒಂದು ಪೀಠವನ್ನು ರೆಡಿ ಮಾಡ್ಕೋಬೇಕು. ಪೀಠದ ಮೇಲೆ ರಂಗೋಲಿಯನ್ನು ಹಾಕೋಬೇಕು. ಹಾಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಬೇಕು. ಅದರ ಮೇಲೆ ಶ್ರೀಮಂ ಓಂ ಸ್ವಸ್ತಿಕ್ 3 ಚಿಹ್ನೆಯನ್ನು ಬರಿಬೇಕು. ಆಮೇಲೆ 2 ವೀಳ್ಯದೆಲೆ ತೆಗೆದುಕೊಂಡು ಅದರ ಮೇಲೆ ಶ್ರೀಮಂ ಅಂತ ಹೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಅಕ್ಷತೆಯನ್ನು ಹಾಕಿ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೋಬೇಕಾಗುತ್ತದೆ. ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಓಂ ಲಕ್ಷ್ಮಿಯೇ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಕಳಶಂ ಸ್ಥಾಪನಾ ಆವಾಹಯಾಮಿ ಅಂತ ಹೇಳ್ಕೊಂಡು ನೀವು ಒಂದು 11 ಬಾರಿನಾದರೂ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಕಳಸವನ್ನು ಸ್ಥಾಪನೆ ಮಾಡ್ಕೋಬೇಕು. ಹಾಗೆ ಕಳಸಕ್ಕೆ ನಾವು ಕಂಕಣವನ್ನು ಕಟ್ಟಲೇಬೇಕು. ಈ ಕಂಕಣಕ್ಕೆ ನಾನು ಅಂಗನೂಲನ್ನು ತೆಗೆದುಕೊಂಡಿದ್ದೇನೆ. 5 ಎಳೆ ಅಂಗನೂಲವನ್ನು ತೆಗೆದುಕೊಂಡು ಅರಿಶಿಣವನ್ನು ಹಚ್ಚಿ ಹಾಗೆ ಒಂದು ವೀಳ್ಯದೆಲೆಯನ್ನು ಹಾಕಿ ಮಧ್ಯದಲ್ಲಿ ಒಂದು ಹೂವನ್ನು ಇಟ್ಟು ಒಂದು ಗಂಟನ್ನು ಹಾಕಿ ನಾವು ಕಳಸಕ್ಕೆ ಕಟ್ಟಬೇಕಾಗುತ್ತದೆ. ಕಳಸಕ್ಕೆ ನಾವು ಕಂಕಣವನ್ನು ಕಟ್ಟಿ ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಈ ಪೂಜೆ ಎಲ್ಲಿ ನಾವು ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕಾಗುತ್ತದೆ. ಯಾಕಂದರೆ 4 ವಾರಗಳು ಕೂಡ ನಾವು ಯಾವ ವಸ್ತುವನ್ನು ತೆಗೆದುಕೊಳ್ಳಬೇಕು, ಹಾಗೆ ಯಾವ ವಸ್ತುಗಳು ಪ್ರತಿನಿತ್ಯನೂ ಉಪಯೋಗಿಸಬೇಕು ಅಂತ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕಳಸಕ್ಕೆ ಅರಿಶಿನ, ಕುಂಕುಮ ಇವೆಲ್ಲವನ್ನು ಕೂಡ ಹಚ್ಚಿ ನಂತರದಲ್ಲಿ ಕಳಸದ ಒಳಗೆ ನಾವು ಹಾಕುವಂಥ ವಸ್ತುಗಳು ಅಂತ ಬಂದಾಗ ಗಂಗಾಜಲ, ಹಾಗೆಯೇ ರೋಸ್ ವಾಟರ್ ನಿಮಗೆ ಸಿಗುವಂಥದ್ದೇ, ಅಥವಾ ರೋಸ್ ವಾಟರ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಗಂಗಾಜಲ ಮತ್ತು ಹಸುವಿನ ಗಂಜಲ ಅಂತೂ ಸಿಕ್ಕೇ ಸಿಗುತ್ತೆ. ನಿಮಗೆ ಹಸುವಿನ ಗಂಜಲವನ್ನು ಹಾಕಿ ಅದರ ಒಳಗೆ ನೀವು ಆದಷ್ಟು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಪಚ್ಚ ಕರ್ಪೂರವನ್ನು ಹಾಕೋಬೇಕು. ಈಗ ನಿಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಇಲ್ಲ ಅಂತ ಅಂದ್ರೂ ಜಾವತ್ ಪೌಡರ್ ಹಾಕೊಳ್ಳಿ. ಜಾವತ್ ಪೌಡರ್ ಇಲ್ಲ ಅಂದ್ರೂ ಯಾಲಕ್ಕಿ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ. ನಾವು ಅಡುಗೆಗೆ ಉಪಯೋಗಿಸಿಕೊಳ್ಳುತ್ತೇವೆ. ಅದು ಕೂಡ ನಮಗೆ ಲಕ್ಷ್ಮಿಯ ಸಂಕೇತವಾಗಿರುತ್ತದೆ. ಹಾಗಾಗಿ 1 ಅಥವಾ 2 ಯಾಲಕ್ಕಿ ಜೊತೆಯಲ್ಲಿಗೆ ಲಕ್ಷ್ಮಿಯ ಸಂಕೇತವಾಗಿ 2 ಅಡಿಕೆಯನ್ನು ನಾವು ಹಾಕಲೇಬೇಕು. ಪ್ರತಿ ವಾರ ಕೂಡ ನಾವು ಈ ಅಡಿಕೆಯನ್ನು ಬದಲಾಯಿಸಬೇಕಾಗುತ್ತದೆ. ಹಾಗಾಗಿ ನೀವು ಮೊದಲನೇ ವಾರದಲ್ಲಿ ಇಟ್ಟಿರುವಂತಹ ಅಡಿಕೆಯನ್ನು ನೀವು ವಿಸರ್ಜನೆ ಮಾಡಬೇಕು. ಅಂತಂದರೆ ಕಳಸ ಎಲ್ಲ ವಿಸರ್ಜನೆ ಆದ ಮೇಲೆ ನೀವು ಉಪಯೋಗಿಸ್ಕೋಬಹುದು. ಯಾರೆಲ್ಲ ಎಲೆ ಅಡಿಕೆ ಹಾಕೊಳ್ತೀರಾ ಅವರು ಅದನ್ನು ಒಂದು ಅಡಿಕೆಯನ್ನು ಉಪಯೋಗಿಸಿಕೊಳ್ಳಬಹುದು. ಆದರೆ ಕಳಸಕ್ಕೆ ಇಟ್ಟಿರುವಂಥ ಕಾಯಿ ಏನಪ್ಪ ಅಂತ ಅಂದರೆ ತುಂಬ ವಿಶೇಷವಾಗಿ ನಾವು 4 ವಾರಗಳು ಕೂಡ ನಾವು ಅದೇ ಕಾಯಿಯನ್ನು ಬಳಸ್ಕೋಬೇಕು. ಹಾಗಾಗಿ ಸ್ವಲ್ಪ ಚೆನ್ನಾಗಿರುವಂಥ ಕಾಯಿಯನ್ನೇ ನೀವು ಆರಿಸಿಕೊಂಡು ತೆಗೆದುಕೊಂಡು ಬಂದು ಇಡಬೇಕಾಗುತ್ತದೆ. ನೋಡಿ, ಕಳಸದ ಒಳಗೆ ನಾನು ಅರಿಶಿನ ಕುಂಕುಮವನ್ನು ಹಾಕೋಬೇಕು. ಜೊತೆಯಲ್ಲಿ ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು 5 ರೂಪೀಸ್ ಕಾಯಿನನ್ನು ಹಾಕಿ ಅದರ ಮೇಲೆ 5 ವೀಳ್ಯದೆಲೆ
ಎಲೆ ಅಂತ ಬಂದಾಗ ಎಲೆ ಬಗ್ಗೆ ನಿಮಗೆ ಮಾಹಿತಿ ಕೊಡಲೇಬೇಕು. ಕಾಯಿಯನ್ನು ಇಡುವುದಕ್ಕಿಂತ ಮುಂಚೆ ನೀವು ಮೊದಲು ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಕಳಸದ ಒಳಗೆ ಹಾಕಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನಾನು 4 ವಾರಗಳು ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇನೆ. ನಮ್ಮ ಕೋರಿಕೆ ಬೇಗನೆ ಈಡೇರಬೇಕು, ನಮ್ಮ ಮನೆ ಕೂಡ ಎಲ್ಲದರ ರೀತಿಯಲ್ಲಿ ಕೂಡ ಚೆನ್ನಾಗಿರಬೇಕು ಅಂತ ನೀವು ಕೇಳಿಕೊಂಡು ಕಳಸವನ್ನು ಸ್ಥಾಪನೆ ಮಾಡಬೇಕಾಗುತ್ತದೆ. ಈಗಾಗಲೇ ಹೇಳಿದ ಹಾಗೆ ಕಾಯಿಗೆ ನಾವು ಸ್ವಲ್ಪ ಮಟ್ಟಿಗೆ ಅರಿಶಿನವನ್ನು ಹಚ್ಚಿ ಸಿದ್ಧತೆ ಮಾಡಿ ಇಟ್ಕೋಬೇಕು. ಹಾಗೆ ಎಲೆ ಬಗ್ಗೆ ನಾನು ಹೇಳಲೇಬೇಕು. ಎಲೆ ಅಂತ ಬಂದಾಗ ನಾನು 5 ವೀಳ್ಯದೆಲೆ ಇಟ್ಟಿದ್ದೇನೆ. ಅದರ ಮೇಲೆ ಒಂದು ಮಾವಿನ ಕುಡಿಯನ್ನು ಇಟ್ಟಿದ್ದೇನೆ. ಆದರೆ ಈ ಪೂಜೆಯಲ್ಲಿ ವಿಶೇಷ ಏನಪ್ಪಾ ಅಂತಂದರೆ ಹಣ್ಣಿನ ಎಲೆಗಳನ್ನು ತೆಗೆದುಕೊಳ್ಳುತ್ತಾರೆ. ಅಂದರೆ ಸೀತಾಫಲ ಆಗಿರ್ಬೋದು, ಸೀಬೆಕಾಯಿ ಆಗಿರ್ಬೋದು, ದಾಳಂಬರಿ ಎಲೆಗಳು, ಈ ರೀತಿಯಾಗಿ ಹಣ್ಣಿನ ಎಲೆಗಳು, ಅದರ ಜೊತೆಲೆ ಹೂ ಬಿಡುವಂಥ ಎಲೆಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಅಂದರೆ ದಾಸವಾಳ, ಈ ರೀತಿಯಾಗಿ ನೀವು ಒಂದು ಎಲೆಗಳನ್ನು ಕೂಡ ನೀವು ತೆಗೆದುಕೊಳ್ಳಬಹುದು. ನಿಮಗೆ ಅದು ಯಾವುದು ಸಿಗದೆ ಹೋದಾಗ ಎಷ್ಟು ಸಿಗುತ್ತೋ ಅಷ್ಟು ಸೀತಾಫಲ ಎಲೆಗಳಾಗಿರಬಹುದು, ಯಾವ ಎಲೆಗಳು ಸಿಗುತ್ತೋ ಒಣ ಹಣ್ಣು ಬಿಡುವಂಥ ಎಲೆಗಳನ್ನು ನೀವು ತೆಗೆದುಕೋಬಹುದು. ಸಿಕ್ಕರೆ ನೀವು ಎಲೆಗಳನ್ನು ಸಿದ್ಧತೆ ಮಾಡಿ ಇಡಬಹುದು. ಇಲ್ಲ ಅಂತಂದ್ರೆ 5 ವೀಳ್ಯದೆಲೆ, ಒಂದು ಮಾವಿನ ಕುಡಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ. ವೃತ್ತದ ದಾರವನ್ನು ಮೊದಲಿಗೆ ಸಿದ್ಧ ಮಾಡಿ ಇಟ್ಕೊಳ್ಳಬೇಕು. ವೃತ್ತದ ದಾರವನ್ನು ಮೊದಲ ಬಾರಿ ನೀವು ಸಿದ್ಧತೆ ಮಾಡಿ ಇಟ್ಕೊಂಡಿರುವಂಥದ್ದು ಅದು ಕೊನೆವರೆಗೂ ಬರುತ್ತದೆ. ನೀವು ಇದೇ ಒಂದು ವೃತ್ತದ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡ್ರೆ ಈ ವೃತ್ತದ ದಾರಕ್ಕೆ 5 ಎಳೆ ಅಂಗನೂಲನ್ನು ತೆಗೆದುಕೋಬೇಕು. ಅದಕ್ಕೆ ಅರಿಶಿನವನ್ನು ಹಚ್ಚಿ ನೀವು ಕಳಸ ಇಡ್ತೀರೋ ಅಷ್ಟು ಉದ್ದ ನೀವು ಒಂದು ಅಂಗನೂಲನ್ನು ಸಿದ್ಧತೆ ಮಾಡಿಕೊಂಡು ಈ ವೃತ್ತದ ದಾರವನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ಅಮ್ಮನವರ ಹತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ನೀವು 11 ಬಾರಿ ಹೇಳ್ಕೊಂಡು ಈ ವೃತ್ತದ ದಾರ ಸಿದ್ಧತೆ ಮಾಡಿಕೊಳ್ಳಿ. ನಂತರದಲ್ಲಿ ನೀವು ಈ ಒಂದು ವೃತ್ತದ ದಾರವನ್ನು ನೀವು ಕಳಸಕ್ಕೆ ಹಾಕಿ ಆಮೇಲೆ ಮಾಂಗಲ್ಯ ಅಂತ ಬಂದಾಗ ಅರಿಶಿನ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯವನ್ನು ಹಾಕಿ ಈ ಒಂದು ಮಾಂಗಲ್ಯವನ್ನು ಅಷ್ಟೇ ನೀವು ಪ್ರತಿ ಬಾರಿಯೂ ಕೂಡ ಅಂದರೆ ಈ 4 ಗುರುವಾರಗಳು ಏನಿರುತ್ತೋ ಅಷ್ಟು ವಾರಗಳು ಕೂಡ ನೀವು ಅದೇ ಮಾಂಗಲ್ಯವನ್ನು ಹಾಕಬೇಕಾಗುತ್ತದೆ. ಹಾಗೇನೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಜೊತೆಯಲ್ಲಿ ಅಮ್ಮನವರ ಮುಖ ಪದ್ಮವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಹಾಗೇನೆ ಒಂದು ಬ್ಲೌಸ್ ಪೀಸು ಅನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಹಾಗೆಲ್ಲ ನೀವು ಸೀರೆ ಇದೆ ಅಂತ ಅಂದರೆ ಅದರ ಬ್ಲೌಸ್ ಪೀಸನ್ನೇ ಉಪಯೋಗಿಸಿಕೊಳ್ಳಿ. ಇಲ್ಲ ಅಂತಂದರೆ ಹೊಸದಾಗಿ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು 4 ವಾರಗಳು ಕೂಡ ನೀವು ಅದೇ ಒಂದು ಬ್ಲೌಸ್ ಪೀಸನ್ನು ನೀವು ಎತ್ತಿ ಇಟ್ಕೊಂಡು ಪೂಜೆಯಲ್ಲಿ ಮುಂದುವರಿಸಿಕೊಂಡು ಹೋಗಬಹುದು. ಮುಖ ಪದ್ಮ ಹಾಕೊಂಡ ಮೇಲೆ ಒಂದು ಬ್ಲೌಸ್ ಪೀಸನ್ನು ಸಹ ಹಾಕೋಬೇಕು. ಹಾಗೆ 1 ಡಜನ್ ಬಳೆ, ಅಂದರೆ ಯಾವ ಒಂದು ಹಸಿರು ಬಣ್ಣದ ಆಗಿರುತ್ತದೆ, ಕೆಂಪು ಬಣ್ಣ ಆಗಿರಬಹುದು. ಒಂದು ಕೈಗೆ 5 ಬಳೆಗಳು, ಮತ್ತೊಂದು ಕೈಗೆ ನಾವು 6 ಬಳೆಗಳು, 11 ಬಳೆಗಳು ಬೆಸ ಸಂಖ್ಯೆಯಲ್ಲಿ ಹಾಕಬೇಕಾಗುತ್ತದೆ. ಇದಿಷ್ಟು ನೀವು ಕಳಸವನ್ನು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು. ಇನ್ನು ದೀಪಾರಾಧನೆ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ. ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾವು ವಿಶೇಷವಾಗಿ ಮಾಡಲೇಬೇಕಾದಂಥ ದೀಪಾರಾಧನೆ ಅಂತಂದರೆ ಅದು ಕಮಲ ಬತ್ತಿಯ ದೀಪಾರಾಧನೆ ಆಗಿರುತ್ತದೆ. ಈ ಒಂದು ದೀಪಾರಾಧನೆಯನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೇನೆ. ಹೇಗೆ ಬತ್ತಿಯನ್ನು ಯಾವ ರೀತಿ ಮಾಡ್ಕೋಬೇಕು ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಾವು ಏನೇ ಒಂದು ಪೂಜೆ ಮಾಡಿದ್ರು ಕೂಡ ನಾವು ಮೊದಲು ಗಣೇಶನಿಗೆ ನಮಸ್ಕಾರ ಮಾಡ್ಕೋಬೇಕು, ಗಣೇಶನಿಗೆ ಕೇಳ್ಕೋಬೇಕು. ಹಾಗಾಗಿ ಗಣೇಶನ ವಿಗ್ರಹವನ್ನು ಇಟ್ಕೋಬೇಕು. ಹಾಗೆ ಲಕ್ಷ್ಮೀ ವೆಂಕಟೇಶ್ವರನ ವಿಗ್ರಹವನ್ನು ಇಟ್ಕೋಬೇಕು. ನಾವು ಲಕ್ಷ್ಮೀ ವಿಷ್ಣುವಿನ ಒಂದು ಆರಾಧನೆ ಮಾಡುತ್ತೇವೆ, ಲಕ್ಷ್ಮೀ ನಾರಾಯಣ ಅಂತ ಹೇಳಿ. ಹಾಗಾಗಿ ನಾವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಬ್ಬರು ಒಂದು ವಿಗ್ರಹವನ್ನು ಇಟ್ಕೋಬೇಕು. ಆದರೆ ನೀವು ಅಭಿಷೇಕವನ್ನು ಮಾಡಿಕೊಂಡು ಪೂಜೆ ಪ್ರಾರಂಭ ಮಾಡಬಹುದು, ತುಂಬಾ ಒಳ್ಳೆಯದು. ಇನ್ನು ಹೂ ಅಂತ ಬಂದಾಗ ಮಲ್ಲಿಗೆ ಹೂ ಸಿಕ್ಕರೆ ತುಂಬ ಒಳ್ಳೆಯದು. ಅಥವಾ ಒಂದು ಏನಪ್ಪಾ ಅಂದರೆ ದಾಸವಾಳದ ಹೂ ಆಗಿರ್ಬೋದು, ಕೆಂಪು ಗುಲಾಬಿ, ಯಾವುದೇ ಒಂದು ಹೂ ಆದರೂ ಪರವಾಗಿಲ್ಲ, ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಈ ಒಂದು ಸಮಯದಲ್ಲಿ ನಿಮಗೆ ಯಾವುದೇ ವಸ್ತುಗಳು ಸಿಗುತ್ತೋ ಅವೆಲ್ಲ ಸೂಕ್ತವಾಗಿರುವಂಥದ್ದು, ಅವೆಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಳ್ಳಬಹುದು. ಇನ್ನು ಪ್ರಸಾದ ಅಂತ ಬಂದಾಗ ನಾವು ಮಾಡಲೇಬೇಕಾಗಿರುವಂಥ ಪ್ರಸಾದ ಅಂತ ಬಂದಾಗ ಗೋಧಿ ಪಾಯಸ ಮಾಡಬಹುದು, ಬೆಲ್ಲದನ್ನ ಮಾಡಬಹುದು. ಹಾಗೆಯೇ ಸಿಹಿ ಪೊಂಗಲ್ ತುಂಬ ವಿಶೇಷವಾದದ್ದು. ಒಂದೊಂದು ವಾರದಲ್ಲಿ ಒಂದೊಂದು ವಿಶೇಷವಾದ ಒಂದೊಂದು ಪ್ರಸಾದವನ್ನು ನೀವು ಸಿದ್ಧತೆ ಮಾಡಿಕೊಂಡು ನೀವು ದೇವರಿಗೆ ಪ್ರಸಾದವನ್ನು ಹಾಗೆ ಇಡಬಹುದು. ಹಾಗೇನೆ ಈ ಒಂದು ಲಕ್ಷ್ಮೀ ಪೂಜೆಯಲ್ಲಿ ನಾವು ಕಾಮಾಕ್ಷಿ ದೀಪದೊಳಗೆ 2 ಲವಂಗ ಮತ್ತು 1 ಕಾಯಿನು, ಒಂದು 5 ರೂಪಾಯಿ ಕಾಯಿನು ಹಾಕ್ಕೊಂಡು, ಅಥವಾ ಒಂದು ಬೆಳ್ಳಿ ಕಾಯಿನು ಇತ್ತು ಅಂದರೆ
ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ನಮಗೆ ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಿ ಸಿಗಬೇಕಾಗಿರೋದ್ರಿಂದ ಒಂದು ಕಾಮಾಕ್ಷಿ ದೀಪಕ್ಕೆ ವಸ್ತುಗಳನ್ನು ಹಾಕೋಬೇಕು. ಹಾಗೆ ಕೆಂಪಾರತಿ ಸಿದ್ಧತೆ ಮಾಡಿಕೊಳ್ಳಿ. ಅದರ ಜೊತೆಗೆ ಒಂದು ತಾಂಬೂಲ ಅಂತ ನೀವು ಸಿದ್ಧತೆ ಮಾಡಿಕೊಳ್ಳಿ. ಯಾಕೆ ಅಂತಂದರೆ ಸಾರಿ ಮಡಲಕ್ಕಿ ಅಂತ ಸಿದ್ಧತೆ ಮಾಡಿಕೊಳ್ಳಿ. ತಾಂಬೂಲವನ್ನು ಇಡಬೇಕು. ಮಡಲಕ್ಕಿ ಏನಕ್ಕಪ್ಪ ಅಂತ ಅಂದರೆ ಇದು ಲಕ್ಷ್ಮೀ ಸಂಕೇತವಾಗಿರುತ್ತದೆ. ಬೆಳಿಗ್ಗೆ ಸಿದ್ಧತೆ ಮಾಡಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿಕೊಳ್ಳಿ. ಸಂಜೆಯ ಸಮಯದಲ್ಲಿ ಅಥವಾ ಬೆಳಿಗ್ಗೆ 10 ಗಂಟೆ ನಂತರದಲ್ಲಿ ಯಾರು ನಿಮಗೆ ತುಂಬ ಹಿತ ಅಂತ ಇರ್ತಾರೋ ಅಂಥವರಿಗೆ ಕರೆದು ನೀವು ಆ ಒಂದು ಮಡಲಕ್ಕಿಯನ್ನು ಕೊಡ್ಬೋದು. ಅಂದರೆ ಎಲೆ ಅಡಿಕೆ, ಬಾಳೆಹಣ್ಣು ಮತ್ತು ಒಂದು 4 ಬಳೆ ಅಥವಾ 6 ಬಳೆಯನ್ನು ಇಟ್ಟು ಅರಿಶಿನ ಕುಂಕುಮದ ಪಾಕೆಟು ಎಲ್ಲವನ್ನು ಮಡಲಕ್ಕಿ ಕೊಡಿ. ಆಮೇಲೆ ಇನ್ನು ಸಿದ್ಧತೆ ಅಂತ ಹೂವಿನಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ನಿಮಗೆ. ಬನ್ನಿ ಪತ್ರೆ ಸಿಕ್ಕರೆ ಅದು ಲಕ್ಷ್ಮೀ ವೆಂಕಟೇಶ ಸ್ವಾಮಿಗೆ ಇಟ್ಟು ಪೂಜೆ ಮಾಡಿಕೊಳ್ಳಿ. ತುಂಬ ವಿಶೇಷವಾಗಿ ಅನುಗ್ರಹ ಸಿಗುವಂಥದ್ದು. ಹಾಗೆಯೇ ಈ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ 12 ಫಲಗಳು ನಮಗೆ ವಿಶೇಷವಾಗಿ ಸಿಗುವಂಥದ್ದು. ಅದರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ. ಕಮಲದ ಬತ್ತಿಯ ದೀಪಾರಾಧನೆ ಸಿದ್ಧತೆ ಮಾಡಿಕೋಬೇಕು. ಕಾಮಾಕ್ಷಿ ದೀಪ ಹಚ್ಚಿ ಇಟ್ಕೋಬೇಕು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಟ್ಕೋಬೇಕು. ಗಣಪತಿ ನೋಡಿ ಇದಿಷ್ಟು ಎಲ್ಲವನ್ನ ಸಿದ್ಧತೆ ಮಾಡ್ಕೋಬೇಕು. ಹಾಗೆ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ವೃತ್ತದ ಪುಸ್ತಕವನ್ನು ತುಂಬ ಜನ ಪೂಜೆನ ಮಾಡ್ತಾ ಇರೋದ್ರಿಂದ ಪುಸ್ತಕ ಇಟ್ಕೊಂಡಿರ್ತೀರ. ಒಂದು ಪಕ್ಷ ಇಲ್ಲ ಅಂತ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಇಲ್ಲಾಂದರೆ ಎಲ್ಲ ಕಡೆ ಸಿಗುತ್ತೆ. ಎಲ್ಲ ಬುಕ್ ಶಾಪಲ್ಲೂ ಕೂಡ ಈ ಬುಕ್ ಸಿಗುತ್ತೆ. ಹಾಗಾಗಿ ನೀವು ಬುಕ್ ಶಾಪಲ್ಲಿ ಕೂಡ ತಂದು ಹೋಗ್ಬೋದು. ಇನ್ನು ತುಂಬ ಸಮಯ ಇರೋದ್ರಿಂದ ನೀವು ಈಗಲೇ ಹೇಳಿದರೆ ಸಹ ಕೊಡ್ತಾರೆ. ಮೊದಲು ನಾವು ದೀಪಾರಾಧನೆ ಅಂತ ಬಂದಾಗ ಕಾಮಾಕ್ಷಿ ದೀಪದಿಂದ ಸಿದ್ಧತೆ ಮಾಡ್ಕೋಬೇಕು. ಆ ಒಂದು ದೀಪಾರಾಧನೆಯಿಂದ ನಾವು ಪ್ರಾರಂಭ ಮಾಡ್ಕೋಬೇಕು. ಕಾಮಾಕ್ಷಿ ದೀಪವನ್ನು ಹಚ್ಚಿ ಉದ್ಬತ್ತಿಯನ್ನು ಹಚ್ಚಿ ಹಾಗೆಯೇ ಅವತ್ತಿನ ದಿವಸ ನೀವು ಧೂಪವನ್ನು ಹಾಕಲೇಬೇಕು. ಧೂಪ ಅಂತ ಬಂದಾಗ ಅದರಲ್ಲಿ ಧೂಪದಲ್ಲಿ ಸ್ವಲ್ಪ ಏನಪ್ಪ ಅಂದರೆ ಹಳದಿ ಸಾಸಿವೆ ಬರುತ್ತಲ್ಲ, ಆ ಧೂಪವನ್ನು ಹಾಕಿದರೆ ತುಂಬ ಒಳ್ಳೆಯದು. ಆ ಒಂದು ದೀಪದೊಳಗೆ ನೀವು ಹಳದಿ ಹಾಕಿ ತುಂಬ ಒಳ್ಳೆಯದು. ಪುಸ್ತಕದಲ್ಲಿ ಮೊದಲು ಏನು ನೋಡಬೇಕು ಅಂತಂದರೆ ಒಂದು ಕುತ್ಕೊಂಡು ಮೊದಲು ಕಥೆಯನ್ನು ಓದ್ಕೋಬೇಕು. ಕಥೆಯನ್ನೆಲ್ಲ ಓದಿದ ನಂತರದಲ್ಲಿ ಅಷ್ಟೋತ್ತರ ಮಾಡ್ಕೋಬೇಕು. ಸಮಯ ಇಲ್ಲ ಅಂತ ಅಂದರೆ ಮೊದಲೇ ಅಷ್ಟೋತ್ತರ ಮಾಡಿಕೊಳ್ಳಿ. ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಕಥೆಯನ್ನು ಓದಬೇಕು. ಅಂದರೆ ಕತೆ ಯಾಕಂತಂದರೆ ಪುಸ್ತಕದಲ್ಲಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ನೀವು ಓದಿ ತಿಳಿದುಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಿ, ಅದು ತುಂಬಾ ಒಳ್ಳೆಯದು. ಹಾಗಾಗಿ ವಿಶೇಷವಾಗಿ ನಾವು ಲಕ್ಷ್ಮೀ ವೃತ್ತದ ಒಂದು ಕಥೆಯನ್ನು ಓದ್ಕೊಂಡು ಈ ಒಂದು ನಂತರದಲ್ಲಿ ಅಷ್ಟೋತ್ತರ ಶತನಾಮಾವಳಿ ಓದಬೇಕು. ಅಷ್ಟೋತ್ತರ ಅಂತ ಬಂದಾಗ ಕಮಲದ ಹೂವಿನಿಂದ ಅಷ್ಟೋತ್ತರ ಶತನಾಮಾವಳಿ ಮಾಡಬೇಕು. ನೀವು ಕುಂಕುಮಾರ್ಚನೆ ಸಹಿತ ಮಾಡಿಕೋಬೋದು. ಅಷ್ಟೋತ್ತರ ಶತನಾಮಾವಳಿ ಓದುವಾಗ ಅರ್ಚನೆ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲೇ ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂವನ್ನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಇಟ್ಟು ಒಂದು 11 ಬಾರಿ ಅಥವಾ 9 ಬಾರಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಾರಾಯಣ ನಮಃ, ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಾರಾಯಣಾಯ ನಮಃ, ಈ ರೀತಿಯಾಗಿ ನೀವು 9 ಸಾರಿ ಹೇಳ್ಕೊಂಡು ಅಥವಾ 11 ಬಾರಿ ಹೇಳ್ಕೊಂಡು ನೀವು ನಂತರದಲ್ಲಿ ನೀವು ಅರ್ಚನೆಯನ್ನು ಪ್ರಾರಂಭ ಮಾಡಿ. ಅರ್ಚನೆ ಆದ ನಂತರದಲ್ಲಿ ಕಮಲದ ಬತ್ತಿಯ ದೀಪಾರಾಧನೆ ಮಾಡಿ ಆಮೇಲೆ ಕಾಯಿಯನ್ನು ಒಡೆದು ಮಂಗಳಾರತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ 12 ಫಲಗಳು ಯಾವೆಲ್ಲ ನಿಮಗೆ ಸಿದ್ಧಿಯಾಗುತ್ತದೆ ಅನ್ನೋದಾದರೆ ಮೊದಲೇ ಫಲ ಯಾವುದಪ್ಪ ಅಂತಂದರೆ ಈ ಮಾರ್ಗಶಿರ ತಿಂಗಳಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಕಳಸವನ್ನಿಟ್ಟು ಪೂಜೆ ಮಾಡೋದ್ರಿಂದ, ಒಂದು ದೀಪಾರಾಧನೆ ವಿಶೇಷವಾಗಿ ಮಾಡೋದ್ರಿಂದ ಧನ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಎರಡನೆಯದ್ದು ಮನೆಯಲ್ಲಿ ಶಾಂತಿ ಸೌಖ್ಯ ಹೆಚ್ಚಾಗ್ತಾ ಹೋಗುತ್ತದೆ. ಅಂದರೆ ಲಕ್ಷ್ಮೀನಾರಾಯಣನ ಒಂದು ನಮಗೆ ಅನುಗ್ರಹ ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಜಗಳ ಅಶಾಂತಿ ಯಾವುದೂ ಕೂಡ ಇರೋದಿಲ್ಲ. ಹಾಗಾಗಿ ತುಂಬ ಒಳ್ಳೆಯದು. ಆಮೇಲೆ ಕುಂಠಿತ ಕೆಲಸಗಳು ಅಂದರೆ ನಮಗೆ ಏನೇ ಒಂದು ಅಡಚಣೆಗಳು ಇದ್ದರೂ ಕೂಡ ಕೆಲಸಗಳು ಒಂದು ಆಗ್ತಾನೇ ಇರೋದಿಲ್ಲ ಅನ್ನುವಂಥದ್ದು, ಕೆಲಸಗಳು ತುಂಬ ಸುಗಮವಾಗಿ ನಡೆಯುವಂಥದ್ದು ಮುಂದುವರಿತಾ ಹೋಗುತ್ತದೆ. ಆಮೇಲೆ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತಾ ಹೋಗುತ್ತದೆ, ಶಾಂತಿ ಹೆಚ್ಚಾಗುತ್ತದೆ, ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತದೆ. ಆಮೇಲೆ ಸಾಲದ ಸಂಕಟಗಳು ನಿವಾರಣೆ ಆಗ್ತಾ ಹೋಗ್ತದೆ. ಆಮೇಲೆ 6ನೇದ್ದು ದೇವರ ಕೃಪೆಯಿಂದ ನಮಗೆ ರಕ್ಷಣೆ ಹೆಚ್ಚಾಗ್ತಾ ಹೋಗುತ್ತದೆ. 7ನೇದ್ದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ, ನಿಮ್ಮ ಕೆಲಸದಲ್ಲಿ ನೀವು ಪ್ರಗತಿ ಕಾಣುತ್ತಾ ಹೋಗ್ತೀರಾ. ಆಮೇಲೆ ಏನೇ ಒಂದು ಕೆಲಸದಲ್ಲಿ ನಿಮಗೆ ಸ್ಥಿರತೆಗಳು ಹೆಚ್ಚಾಗ್ತಾ ಹೋಗುತ್ತದೆ. ಅಂದರೆ ಒಂದು ಕೆಲಸ ಸಿಗ್ತಾ ಇರುತ್ತೆ, ನಂತರ ಬಿಟ್ಟು ಹೋಗ್ತಾ ಇರುತ್ತೆ. ಇವೆಲ್ಲವೂ ಕೂಡ ನಿಮಗೆ ಒಂದು ಸ್ಥಿರತೆ, ಹೊಸ ಅವಕಾಶಗಳು ಒದಗಿಸುವಂಥದ್ದು. ಆಮೇಲೆ ಅಕಾಲಿಕ ಖರ್ಚುಗಳು ಕಡಿಮೆ ಆಗುವಂಥದ್ದು, ಅನವಶ್ಯಕವಾಗಿ ಆಗುವಂಥ ಖರ್ಚುಗಳು ಕಡಿಮೆ ಆಗುತ್ತವಂಥದ್ದು. 8ನೇ 9ನೇದ್ದು ಮನೆಯಲ್ಲಿ ಐಶ್ವರ್ಯ ವಾಸವಾಗುವಂಥದ್ದು. ಅಂದರೆ ಲಕ್ಷ್ಮಿಯ 3 ರೂಪಗಳು ಏನಪ್ಪ ಅಂದರೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಇವು 3 ನಮಗೆ ಅನುಗ್ರಹ ಹೆಚ್ಚಾಗ್ತಾ ಹೋಗುತ್ತದೆ. ಇನ್ನು 10ನೇದ್ದು ಮಕ್ಕಳಲ್ಲಿ
ನೈಪುಣ್ಯತೆ, ಅಭಿವೃದ್ಧಿ, ವಿದ್ಯಾಭ್ಯಾಸ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತದೆ. ಇನ್ನು 11ನೇದು ಏನಪ್ಪ ಅಂತಂದರೆ ಮನೆಯಲ್ಲಿ ಆಗುವಂಥ ಒಂದು ಏನು ದೋಷಗಳು ಇರಬಹುದು, ದೃಷ್ಟಿ ದೋಷಗಳು ಇರಬಹುದು, ಮನೆಯಲ್ಲಿ ಒಂದು ಹಳೆಯ ಏನಾದರೂ ಒಂದು ನಕಾರಾತ್ಮಕ ಇರುವ ಅವೆಲ್ಲವನ್ನೂ ಕೂಡ ನಾವು ನಿವಾರಣೆ ಆಗ್ತಾ ಹೋಗುತ್ತದೆ. ಆಮೇಲೆ ಭಾಗ್ಯೋದಯ ಅಂದರೆ ಗುಡ್ ಫಾರ್ಚೂನ್ ಅಂತಾರಲ್ಲ, ಅದು ಯಾವ ರೀತಿ ಅಂತಂದರೆ ಮಾರ್ಗಶಿರ ಮಾಸದ ನಮಗೆ ಇದನ್ನು ನಾವು ಭಾಗ್ಯೋದಯ ಮಾಸ ಅಂತಲೇ ಕೂಡ ಕರೀತಾರೆ. ಯಾಕೆ ಅಂತಂದರೆ ನಮ್ಮ ಕರ್ಮ ಅನುಕೂಲಗಳು, ಅವಕಾಶಗಳು, ಹೊಸ ಹೊಸ ಕೆಲಸಗಳ ಶುಭಾರಂಭಗಳು ಎಲ್ಲವೂ ಕೂಡ ನಮಗೆ ಹೆಚ್ಚಾಗ್ತಾ ಬರುತ್ತದೆ. ನಮ್ಮ ಕರ್ಮಗಳು ಕಳೆದು ಇವೆಲ್ಲ ಅವಕಾಶಗಳು ನಮಗೆ ಹೊಸ ಹೊಸ ಉದ್ಯೋಗ ಮಾಡಬೇಕು, ನಮಗೆ ಏನೋ ಒಂದು ಅಂದುಕೊಳ್ತಾ ಇರ್ತೀವಿ, ಆಗ್ತಾನೆ ಇರೋದಿಲ್ಲ, ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಈ ರೀತಿಯಲ್ಲಿ ನಮಗೆ ಒಂದು ಹೊಸ ಅವಕಾಶಗಳಿಗೆ 12 ನಮಗೆ ಶುಭ ಫಲಗಳು ಹೆಚ್ಚಾಗಿ ಸಿಗುವಂಥದ್ದು ನೋಡಿ ನಾವು ಅಷ್ಟೋತ್ತರ ಮಾಡಿಕೊಂಡು ದೀಪಾರಾಧನೆ ಮಾಡಿ ಕಾಯಿಯನ್ನು ಒಡೆದು ಮಂಗಳಾರತಿ ಮಾಡಿ ತೀರ್ಥವನ್ನು ನಾವು ಪ್ರೋಕ್ಷಣೆ ಮಾಡಬೇಕು. ಇದಿಷ್ಟು ನಾವು ಬೆಳಗ್ಗೆ ಮಾಡುವಂಥದ್ದು. ಸಂಜೆಯ ಸಮಯದಲ್ಲಿ ನೀವು ಯಾರಿಗಾದರೂ ಮಡಲಕ್ಕೆ ಕೊಡುವಂಥದ್ದು ಅಥವಾ ಕುಂಕುಮಕ್ಕೆ ಕರೆದು ಕೊಡುವಂಥದ್ದು ಅವೆಲ್ಲವನ್ನು ನೀವು ಆದ ನಂತರದಲ್ಲಿ ಮಲಗುವುದಕ್ಕಿಂತ ಮುಂಚೆ ನಾವು ಈ ಒಂದು ಕೆಂಪಾರತಿಯನ್ನು ಮಾಡಿ ಅಮ್ಮನವರು ಆಣೆಗೆ ಹಚ್ಚಬೇಕು. ನಂತರದಲ್ಲಿ ಕಳಸವನ್ನು ನೀವು 3 ಬಾರಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಅಂತ ಹೇಳಿ 3 ಬಾರಿ ಜರುಗಿಸಿ ಹಾಗೆ ಬಿಡಬೇಕಾಗುತ್ತದೆ. ವಿಸರ್ಜನೆ ನಿಮಗೆ ತುಂಬ ವಿಚಾರಗಳು ತಿಳಿಸಿಕೊಡುವಂಥದ್ದು, ಅದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು. ಹಾಗೆಯೇ ಈ ಮಾರ್ಗಶಿರ ಮಾಸದಲ್ಲಿ ನಾವು ವಿಶೇಷವಾಗಿ ಹೇಳಿಕೊಳ್ಳಲೇಬೇಕಾದಂಥ ಮಂತ್ರಗಳು ಅಂತ ಬಂದಾಗ, ಆ ಮಹಾಲಕ್ಷ್ಮಿ ಒಂದು ಮೂಲ ಬೀಜ ಮಂತ್ರ ಅಂತ ಬಂದಾಗ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ನೀವು 108 ಬಾರಿ ನೀವು ಜಪ ಮಾಡಿದರೆ ಒಳ್ಳೆಯದು. ಅದರಿಂದ ನಿಮಗೆ ಫಲಗಳು ಪ್ರಾಪ್ತಿಯಾಗುತ್ತಾ ಹೋಗುತ್ತದೆ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ನಮ್ಮಲ್ಲಿ ಒಂದು ಸ್ಥಿರತೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗೆಯೇ ಇನ್ನೊಂದು ಮಂತ್ರ ಅಂತ ಬಂದಾಗ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂತ 108 ಬಾರಿ ಹೇಳ್ಕೊಳ್ಳಿ. ಈ ಒಂದು ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮಗೆ ಏನಾದರೂ ಒಂದು ಅಡ್ಡಿಗಳಿದ್ದರೂ ಅವೆಲ್ಲ ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ಸಾಲವನ್ನು ನಾವು ಪರಿಹಾರವನ್ನು ಮಾಡಿಕೋಬಹುದು, ವೃತ್ತಿಯಲ್ಲಿ ಕೂಡ ನಾವು ಪ್ರಗತಿಯನ್ನು ಕಾಣ್ತಾ ಹೋಗ್ಬೋದು. ಹಾಗೆ ಇನ್ನೊಂದು ಮಂತ್ರ ಅಂತ ಬಂದಾಗ ಓಂ ಶ್ರೀಂ ನಾರಾಯಣಾಯ ಲಕ್ಷ್ಮೀಭ್ಯೋ ನಮಃ ನೀವು 21 ಬಾರಿ ಹೇಳ್ಕೊಳ್ಳಿ. ಕುಟುಂಬದಲ್ಲಿ ಶಾಂತಿ, ದಾಂಪತ್ಯ ಸೌಖ್ಯ, ನಿರಂತರ ಒಂದು ಐಶ್ವರ್ಯ ಈ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಇನ್ನೊಂದು ಧನಲಕ್ಷ್ಮಿ ಆಕರ್ಷಣಾ ಮಂತ್ರ ಅಂತ ಹೇಳಿ, ಧನಲಕ್ಷ್ಮಿ ಆಕರ್ಷಣಾ ಮಂತ್ರ ಅಂದರೆ ನಮಗೆ ಒಂದು ಈಗ ಜೀವನ ಅಂತ ಬಂದಾಗ ನಮಗೆ ಹಣದ ಹರಿವು ಹೆಚ್ಚಾಗಲೇಬೇಕು. ಹಾಗಾಗಿ ಈ ಮಂತ್ರವನ್ನು ಕೂಡ ಓಂ ರೀಂ ಶ್ರೀಂ ಧನಲಕ್ಷ್ಮೀ ನಮಃ, ಓಂ ಶ್ರೀಂ ರೀಂ ಓಂ ರೀಂ ಶ್ರೀಂ ಧನಲಕ್ಷ್ಮೀ ನಮಃ, ಓಂ ಶ್ರೀಂ ಧನಲಕ್ಷ್ಮೀ ನಮಃ ಅಂತ ಹೇಳಿ 21 ಬಾರಿ ಅಥವಾ 108 ಬಾರಿ ಹೇಳಿಕೊಳ್ಳಿ. ಅದರ ಫಲಗಳು ಅಂತ ಬಂದಾಗ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಕಾಣುವಂಥದ್ದು. ಆಮೇಲೆ ಶ್ರೀ ಸೂಕ್ತ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡಿರ್ತೀರ, ಗುರುವಾರ ಲಕ್ಷ್ಮೀ ಪೂಜೆ ಕಥೆಯನ್ನು ಹೇಳ್ಕೊಂಡಿರ್ತೀರ, ಸಂಜೆಯ ಸಮಯದಲ್ಲಿ ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳಿ. ಆದರೆ ಲಲಿತ ಸಹಸ್ರನಾಮವನ್ನು ಕೂಡ ಕೇಳ್ಕೊಳ್ಳಿ, ತುಂಬ ಒಳ್ಳೆಯದು. ಈ ರೀತಿಯಾಗಿ ನೀವು ಒಂದು ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ. ನೋಡಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಒಂದು 7-8 ರೀತಿಯಲ್ಲಿ ಮಂತ್ರಗಳು ಕೂಡ ತಿಳಿಸಿಕೊಟ್ಟಿದ್ದೇನೆ, ಪೂಜೆಯ ವಿಚಾರವನ್ನು ತಿಳಿಸಿಕೊಟ್ಟಿದ್ದೇನೆ, ಕಳಸ ಸ್ಥಾಪನೆ ತಿಳಿಸಿಕೊಟ್ಟಿದ್ದೇನೆ, ನಮಗೆ ಗೊತ್ತಿರುವಷ್ಟು ಮಟ್ಟಿಗೆ ಎಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ಅಂತ ನಾನು ಭಾವಿಸಿದ್ದೇನೆ. ಇದರಲ್ಲಿ ಏನಾದರೂ ಮಿಸ್ ಆಗಿತ್ತು ಅಂತಂದರೆ ಖಂಡಿತ ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ. ಪ್ರತಿ ವಾರವೂ ಕೂಡ ತೆಗೆದು ಇಟ್ಟುಕೊಳ್ಳಬೇಕಾಗುತ್ತದೆ. ವಸ್ತುಗಳಂತ ಬಂದಾಗ ತೆಂಗಿನಕಾಯಿ, ಹಾಗೆ ದೇವರಿಗೆ ಹಾಕಿರುವಂಥ ರಥದ ದಾರ, ಆಮೇಲೆ ಬಳೆಗಳು, ಬ್ಲೌಸ್ ಪೀಸ್, ಅಮ್ಮನವರ ಮುಖ ಪದ್ಮ ಇದಿಷ್ಟನ್ನು ಪ್ರತಿ ಬಾರಿ ಕೂಡ ತೆಗೆದು ಇಟ್ಕೋಬೇಕು. ನೀವು ಅದನ್ನೇ ಉಪಯೋಗಿಸಬೇಕು. ಇನ್ನು ಗೆಜ್ಜೆ ವಸ್ತ್ರ, ಆಮೇಲೆ ದೇವರಿಗೆ ಇಟ್ಟಿರುವಂಥ ಕಳಸದೊಂದಿಗೆ ಇರುವಂಥ ನೀರು, ಎಲೆ ಇವೆಲ್ಲವನ್ನು ಕೂಡ ನೀವು ಪ್ರತಿ ಗುರುವಾರ ಏನು ಇಟ್ಕೊಂಡಿರ್ತೀರೋ ಅವನ್ನ ದಿವಸದಲ್ಲಿ ನೀವು ಅದನ್ನು ವಿಸರ್ಜನೆ ಮಾಡಬೇಕಾಗುತ್ತದೆ. ಇವತ್ತು ನಾನು ನಿಮಗೆ ಮಾರ್ಗಶಿರ ಲಕ್ಷ್ಮೀ ಪೂಜೆಯ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.